ಗುರು ಬಿರಿಯಾನಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಸೌದೆ ಒಲೆಯಲ್ಲಿ ಸ್ಲೋ ಕುಕ್ ಮಾಡಿ ದಮ್ ಕಟ್ಟಿ ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಹಾಕಿ ಜಾಸ್ತಿ ತುಪ್ಪ ಹಾಕಿ ಬಾಳೆ ಎಲೆನ ಹಾಗೇ ಮೇಲೆ ಮುಚ್ಚಿ ನಮ್ಮ ಕಣ್ಣು ಮುಂದೆನೇ ಪ್ರಿಪೇರ್ ಮಾಡಬೇಕು. ಅದನ್ನ ನೋಡಿ ನಾವು ಕಣ್ಣು ತುಂಬಿಸ್ಕೋಬೇಕು. ಆಮೇಲೆ ರೈಸು ಮತ್ತು ಪೀಸು ಬಾಯಿಗೆ ಇಡ್ತಾ ಇದ್ದಂಗೆ ಬೆಣ್ಣೆ ಥರ ಕರಗ್ದಾಗ ಬರುತ್ತಲ್ಲ ಒಂದು ಫೀಲು, ಆ ಫೀಲ್ ಕೊಟ್ರೇನೆ ಅದನ್ನ ಬಿರಿಯಾನಿ ಅಂತ ಹೇಳೋದು ಅಲ್ವಾ? ಅಂಥ ಜಾಗದ ಬಗ್ಗೆ ನಾನು ಇವತ್ತು ಹೇಳಕ್ ಬಂದಿದ್ದೀನಿ. ಈ ಜಾಗದ ಹೆಸರು 64 ಮಟನ್ ಪಲಾವ್ ಅಂತ. ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಅಲ್ಲಿ. ಫಸ್ಟ್ ಆಫ್ ಆಲ್ ಈ ಜಾಗದ ವೈಬೇ ಒಂಥರ ಚೆನ್ನಾಗಿದೆ. ಇಲ್ಲಿ ಇಂಡೋರ್ ಸೀಟಿಂಗು ಕೂಡ ಇದೆ, ಔಟ್ಡೋರ್ ಸೀಟಿಂಗು ಕೂಡ ಇದೆ. ನಮ್ಮ ಕಣ್ಣು ಮುಂದೆ ಬಿರಿಯಾನಿ ಕೂಡ ರೆಡಿ ಆಗೋದು ನೋಡ್ಬೋದು. ಸೊ ಇಂಡೋರ್ ಸೀಟಿಂಗ್ ಅಲ್ಲಿ ನಿಮ್ಗೆ ಒಂಥರ ಪೇಂಟಿಂಗ್ಸು, ವಾಲ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ರಾಜಣ್ಣನ ಫೋಟೋ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಔಟ್ಡೋರ್ ಸೀಟಿಂಗು ಅಷ್ಟೇ ತುಂಬ ವೈಬ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ತಿನ್ಬೋದು, ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿದು ಸ್ಟಾರ್ಟರ್ಸ್ ಬಗ್ಗೆ ಕೂಡ ನಿಮ್ಗೆ ಹೇಳಲೇಬೇಕು. ಇದು ಮಟನ್ ಚಾಪ್ಸ್ ಅಂತ ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ. ಅದ್ರ ಜೊತೆಗೆ ಈ ನಲ್ಲಿ ಮೂಳೆಲಿರೋ ಮಾಂಸ ನೋಡಿ ಬಾಯಿಗೆ ಇಡ್ತಾ ಇದ್ದಂಗೆ ಬೆಣ್ಣೆ ಥರ ಕರ್ಗೋದಲ್ದೆ ಸೂಪರ್ ಟೇಸ್ಟಲ್ಲಿತ್ತು. ಸೊ ಈ ಥರ ಒಂದು ಒಳ್ಳೆ ಒಳ್ಳೆ ಸ್ಟಾರ್ಟರ್ಸು ಚಿಕನಲ್ಲಿ, ಮಟನಲ್ಲಿ ನಿಮಗೆ ಬೇಕು ಅಂದರೆ ಈ 64 ಮಟನ್ ಪಲಾವನ್ನು ಈ ಜಾಗಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಪ್ರೈಸ್ ಅಂತೂ ತುಂಬಾನೇ ರೀಸನಬಲ್ ಆಗಿರುತ್ತೆ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನಿಮ್ಗಂತೂ ಇಲ್ಲಿ ಬಂದಾಗ ತುಂಬಾ ಖುಷಿ ಅಂತೂ ಆಗುತ್ತೆ. ಸೊ ಬಿರಿಯಾನಿ ಅಂದ್ರೆ ಬಾಯ್ ಬಿಡು ಅಂತ ಆ ನಿಮ್ಮ ಫ್ರೆಂಡ್ಗೆ ಈ ರೀಲ್ನ ಶೇರ್ ಮಾಡಿ. ಹಾಗೆ ನನ್ನ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಟೇಸ್ಟಿ ಆಗಿರೋಂಥ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಚಿಲ್ ಡೂಡ್ ನೋಡ್ತಾನೆ ಇರಿ, ಖುಷಿ ಪಡಿ.